ಅವ್ರ ಮೇಕಪ್ ಮೇಲೆ ಡಿಪೆಂಡ್ ಅಲ್ಲ, ಯಾವ ತರ ಹೇರ್ ಸ್ಟೈಲು ಮತ್ತೆ ಮೇಕಪ್ ಮಾಡಿಸ್ಕೋತಾರೆ ಅಂತ. ಬಟ್ ನೀವು ಹೇರ್ ಸ್ಟೈಲಿಸ್ಟು ಕೂಡ ನೀವು ಕೆಲವರು ವೈಲೆಂಟ್ ಇರ್ತಾರೆ, ಸ್ವಲ್ಪ ಆ ಥರ ಇದಾಗುತ್ತೆ, ನೋಡ್ಕೊಂಡು ಮಾಡ್ಕೊಂಡು ಸ್ಪೆಷಲಿ ಹೇರ್ ಸ್ಟೈಲ್ ಮಾಡಬೇಕಾದ್ರೆ. ಹಾ ಸರಿ ಸರಿ. ಅಲ್ಲಿವರೆಗೂ ಅವ್ರು ಬರ್ಲಿಕ್ಕೆ ಆಗಲ್ಲ. ಅದನ್ನ ಅವರೇ ಹೇಳ್ಬೋದಾಗಿತ್ತಲ್ಲ ಮುಂಚೆನೆ. ನೀವು ಅದೇನಿದೆ ಅಂತ ಹೇಳಿ ಕಳಿಸಿ, ಆಮೇಲೆ ಏನೈತೆ ಮಾತಾಡೋದು. ನೀವು ಫೋಟೋ ಕಳಿಸಿದ್ಮೇಲೆ ಕ್ಯಾನ್ಸಲ್ ಮಾಡಂಗಿಲ್ಲ, ಅದೆಲ್ಲ ಹೆಂಗ್ ಹೇಳ್ತೀರಾ ಸರ್? ನಮ್ದು ಕಂಡೀಷನ್ ನಾವೇ ಹೇಳಿದ್ವಿ ಸರ್, ನೀವೇನು ಈ ಥರ ಮಾತಾಡ್ತೀರಲ್ಲ ನೀವು. ಬೈತಾ ಗೊತ್ತಾಳ ಕಣ. ಯಾವನ ತಲೆಕೆಟ್ ನನ್ ಮಗ ಇಷ್ಟೊಂದ್ ಗಂಟೆ ತಲೆ ತಿನ್ಮಾಡಕ್ದ. ಇನ್ನೆರಡು ನಿಮಿಷ ಹೋಗಿ ಇಡ್ಲ ಫೋನ ನೀನ್ ಯಾವಲ್ಲ ನೀನು ತಲೆ ತಿಂತವ್ರೆ. ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ, ನಿಮ್ಮ ಆಚೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪಲ್ಲಿ ಬಂದು ಇವರು ಮೇಕಪ್ ಆರ್ಟಿಸ್ಟ್ ಅಂತ, ಇವರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಕವನ ಅನ್ನೋರು ಮೆಸೇಜ್ ಮಾಡಿದರೆ. ಬನ್ನಿ ಇದೀಗ ಕಾಲ್ ಮಾಡುವ ಮೇಕಪ್ ಆರ್ಟಿಸ್ಟ್ ಸಜ್ಜಿನಿ ಅಂತ ಇವ್ರ ಹೆಸರು. ಕಮ ಸುನಿ ಟ್ರ್ಯಾಪ್. ಹಲೋ, ಇದ್ಯಾರು ಸಜ್ಜಿನಿ ಅವರ ಮಾತಾಡೋದು? ಹೌದು, ನಾನು ಶಂಕರ್ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಶಿವಾನಿ ಅವ್ರು ನಿಮ್ಮ ನಂಬರ್ ಕೊಟ್ಟರು. ಶಿವಾನಿನಾ? ಹೌದು, ನೀವು ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ರು. ಹಾ ಹೇಳಿ ಮೇಡಮ್, ಇದು ನಿಮ್ಮದು ಒಂದು ಕೊಟೇಶನ್ ಬೇಕಾಗಿತ್ತಲ್ಲ ನನಗೆ. ಹೌದಾ? ಹಾಂ, ಎಲ್ಲಿಂದ ಮಾತಾಡ್ತಿರೋದು? ನಾನು ಬ್ಯಾಂಗ್ಳೂರು. ಹಾ, ಬ್ಯಾಂಗ್ಳೂರಾ? ಹೌದು ಶಿವಾನಿ ಅಂತ ಹೇಳಿದ? ಹೌದು. ಸರಿ ಬಿಡಿ, ಕಳಿಸ್ಕೊಡ್ತೀನಿ ಬಿಡಿ. ಇದೇ ನಂಬರ್ಗಾ? ಇದೇ ನಂಬರು. ಆ್ಯಕ್ಚುಲಿ ನಮ್ಮದೊಂದು ಶೋ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಹೌದಾ, ಕಳಿಸ್ಕೊಡ್ತೀನಿ ಬಿಡಿ. ಏನು ಚಾರ್ಜ್ ಮಾಡ್ತಾರೆ ಮೇಡಮ್ ಪರ್ ಡೇ ನೀವು? ಅಂದ್ರೆ ಬ್ರೈಡಲ್ಗೆ 6-7 ಹಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅಂದರೆ ಯಾವ್ದು ಲೆಕ್ಕ, ಅದು ಯಾವ ಥರ? ಅಂದ್ರೆ ಫಸ್ಟ್ ನಂಗೆ ಶಿವಾನಿ ಅನ್ನೋದು ಯಾರು ಗೊತ್ತಿಲ್ಲ, ನೀವ್ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ. ಮೇಡಮ್, ನಾನು ಶಂಕರ್ ಅಂತ. ನಿಮ್ಗೆ ಡೌಟ್ ಇದ್ದರೆ ಓಕೆ ಮೇಡಮ್, ಸಾರಿ, ನಿಮ್ಗೆ ಏನಾದರೂ ನಾನು ಇದರಿಂದ ಇದಾಗಿದ್ದರೆ ಓಕೆ. ನಾನು ಅವ್ರ ರೆಫರೆನ್ಸ್ ಕೊಟ್ಬಿಟ್ಟು ಮಾತಾಡಿ ಅಂತ ಅಂದರು, ಅದಕ್ಕೆ ಮಾತಾಡಿದೆ. ನಿಮಗೆ ಓಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಗೊತ್ತಿರ್ಲಿಲ್ಲ, ಅದಕ್ಕೇನೆ ಕೇಳಿದೆ. ಇಲ್ಲ, ನಾನೇ ಡೈರೆಕ್ಟಾಗಿ ಮಾತಾಡ್ಬೋದಾಗಿತ್ತಾನೆ. ನಾನು ಅವರೇ ನನ್ನ ರೆಫರೆನ್ಸ್ ಕೊಡಿ ಅಂತ ಅಂದರು. ಬಟ್ ನೀವೇನು ಹಿಂಗೆ ಮಾತಾಡಿದ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಹಾಂ ಸರಿ ಬಿಡಿ. ಹಲೋ ಮೇಡಮ್, ನೀವು ಸಜ್ಜಿನಿನೇ ಅಲ್ವಾ ಮಾತಾಡೋದು ಅಥವಾ ಬೇರೆಯವರಾ ನೀವು? ಇಲ್ಲ, ಸಜ್ಜಿನಿನೇ ಮಾತಾಡೋದು. ಯಾರು ಹೇಳಿ? ನಾನು ಶಂಕರ್ ಅಂದ್ಬಿಟ್ಟು ಈಗ ಮಾಡಿದ್ನಲ್ಲ ಅವನು. ಬಟ್ ನೀವು ಅಲ್ಲಿ ಪ್ರೊಫೆಷನಲಾಗಿ ಮಾತಾಡಲಿಲ್ವಲ್ಲ, ಅದಕ್ಕೆ ನಾನೆಲ್ಲ ಬೇರೆಯವ್ರಿಗೆ ಹೋಗ್ಬಿಟ್ಟಿರ್ಬೇಕು ಅಂತ ಅಂದ್ಕೊಂಡು ಕನ್ಫ್ಯೂಸ್ ಆಗಿದ್ದೆ. ಕನ್ಫ್ಯೂಷನ್ ಇಲ್ಲ, ನನಗೆ ಶಿವಾನಿ ಅನ್ನೋರು ಯಾರು ಗೊತ್ತಿಲ್ವಲ್ಲ, ಅದಕ್ಕೇನೆ ಕೇಳಿದೆ ಯಾರು ಅಂತ ಹೇಳ್ಬಿಟ್ಟು. ಈಗ ಏನಾಗಬೇಕಾಗಿತ್ತು ಹೇಳಿ. ಅದೇ ಮೇಡಮ್, ನಾವು ಒಂದು ಶೋ ಆರ್ಗನೈಸ್ ಮಾಡಿದ್ದೀವಿ. ಹಾಂ, ನೆಕ್ಸ್ಟ್ ಮಂತು ಫಸ್ಟ್ ಸ್ಯಾಟರ್ಡೆಗೆ, ಫಸ್ಟ್ ವೀಕಲ್ಲಿ. ನೆಕ್ಸ್ಟ್ ಮಂತ್ ಫಸ್ಟ್ ವೀಕಾ? ಎಲ್ಲಿ ಮಾಡಿರೋದು? ಅದು ಬಂದು ಮೇಡಮ್ ಬೆಂಗಳೂರೇ. ಹಾಂ, ಅದಕ್ಕೆ ನಿಮ್ಮದು ಚಾರ್ಜಸ್ ವಾಟ್ ಎವರ್, ನಿಮ್ದು ಯಾವ ಥರ ಏನೇನು ಅಂತ ನನಗೆ ಸ್ವಲ್ಪ ಹೇಳಿದ್ರೆ ನಾನು ಫೈನಲೈಸ್ ಮಾಡ್ಕೋಬೋದು. ಅಂದರೆ ಎಷ್ಟು ಜನಕ್ಕೆ ಹೆಂಗೆ ಯಾವ ಥರ ಅಂತ ಕೇಳ್ತಿರೋದು? ಮೇಡಮ್, ಇಲ್ಲಿ ಬಂದು ಪಾರ್ಟಿಸಿಪೆಂಟ್ಸ್ ಬಂದು ಸುಮಾರು ಒಂದು 25-30 ಒಳಗಿರ್ತಾರೆ. ಫಸ್ಟ್ ಆಫ್ ಅಲ್ಲೇ ಮುಗ್ದೋಗುತ್ತೆ. ಹಾಂ, ಅದಕ್ಕೆ ನಿಮ್ದು ಯಾವ ಥರ ಮೇಡಮ್, ನೀವು ಬ್ರೈಡಲ್ ಮಾಡೋರು ಅಥವಾ ಯಾವ ಥರ ಏನು ಅಂತ ಹೇಳಿದ್ರೆ ನಾನು, ಯಾಕಂದರೆ ಇಲ್ಲಿ ಒಬ್ರನ್ನ ತಗೋತಾ ಇಲ್ಲ, ಸುಮಾರು ಒಂದು 3-4 ಜನ ತಗೊಳ್ತಾ ಇದ್ದೀವಿ. ಇಷ್ಟಿಷ್ಟು ಪಾರ್ಟಿಸಿಪೆಂಟ್ಸ್ಗೆ ಇಷ್ಟಿಷ್ಟು ಜನನ ಅಂತ ನಾವು ಬೈಫರ್ಕೇಟ್ ಮಾಡ್ತಾ ಇದ್ದೀವಿ. ಹಾಂ, ಅದಕ್ಕೋಸ್ಕರ ಅಂದ್ರೆ ಅವ್ರ ಮೇಕಪ್ ಮೇಲೆ ಡಿಪೆಂಡ್ ಅಲ್ಲ, ಯಾವ ತರ ಹೇರ್ ಸ್ಟೈಲು ಮತ್ತೆ ಮೇಕಪ್ ಮಾಡಿಸ್ಕೋತಾರೆ ಅಂತ. ಬಟ್ ನೀವು ಹೇರ್ ಸ್ಟೈಲಿಸ್ಟು ಕೂಡ ನೀವು? ಹಾ, ಹೇರ್ ಸ್ಟೈಲ್ ಕೂಡ, ಅಂದ್ರೆ ಫುಲ್ ಓವರ್ ಆಲ್ ಹೇರ್ ಸ್ಟೈಲು ಮೇಕಪ್ ಎಲ್ಲ. ಓಕೆ ಓಕೆ. ಕಾಸ್ಟ್ಯೂಮು ಆ್ಯಕ್ಚುಲಿ ಅವರೇ ಇದು ಮಾಡ್ಕೊಂಡಿರ್ತಾರೆ. ಹಾ, ಹೇರ್ ಸ್ಟೈಲು ನೀವೇ ಮಾಡ್ತೀರಂದ್ರೆ ಓಕೆ. ಒಂದು 10 ಪಾರ್ಟಿಸಿಪೆಂಟ್ಸ್ಗೆ ಅಂದರೆ ಏನು ಚಾರ್ಜ್ ಮಾಡ್ತೀರಾ ಮೇಡಮ್ ನೀವು? ಎಷ್ಟು ಟೈಮ್ ಬೇಕಾಗುತ್ತೆ ಸರ್? ಅಂದ್ರೆ ಅವ್ರದ್ದು ಮೇಕಪ್ ಹೆಂಗಿರುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಟೈಮ್ ಎಲ್ಲ ನಾವು ಯಾವ್ದು ಆ ತರ ಹೇಳಕ್ ಆಗಲ್ಲ. ಬಟ್ ಇಲ್ಲಿ ಅಂದ್ರೆ ಅವ್ರಿಗೆ ಯಾವ ತರ ಸಿಂಪಲ್ ಬೇಕಾ, ಸ್ವಲ್ಪ ಅಂದ್ರೆ ಏನಂದ್ರೆ ಬ್ರೈಡಲ್ ಲುಕ್ ತರ ಬೇಕಾ? ಬ್ರೈಡಲ್ ಏನು ಬೇಡ ಮೇಡಮ್, ಏನಂತಂದ್ರೆ ನಮಗೆ ಒಂದು ಸ್ವಲ್ಪ ನ್ಯಾಚುರಲ್ ಆಗೇ ಬೇಕು. ಹೇರ್ ಸ್ಟೈಲ್ ಹೆಂಗ್ ಮಾಡ್ತೀರಾ ನಿಮ್ಮ ಡಿಪೆಂಡ್. ಅದೇನೆ ಸರ್ ನಾನು ಹೇಳ್ತಿರೋದು, ಅದಕ್ಕೆ ಟೈಮ್ ಹೇಳಕ್ ಆಗಲ್ಲ ಅಂತ. ಈಗ ಅವ್ರು ಯಾವ ತರ ಹೇರ್ ಸ್ಟೈಲ್ ಅಂತ ನಮ್ಗೆ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಟ್ರೆ ಹೇಳ್ಬಿಡ್ಬೋದು. ಆತರ ನೀವು ಈಗ ಹೇರ್ ಸ್ಟೈಲ್ ಹೆಂಗೆ ಏನಿರುತ್ತೆ ಅಂತ ಗೊತ್ತಿಲ್ವಲ್ಲ ನನಗೆ. ಓಕೆ, ಈಗ ಅವ್ರದ್ದು ಫೋಟೋಸ್ಗಳು ಶೇರ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತಾ? ಸರಿ, ಫೋಟೋಸ್ ಸೆಂಡ್ ಮಾಡಿ. ಈಗ ನೀವ್ ಹೇಳ್ತಿರೋ ಲುಕ್ ವೈಸ್ ನಾರ್ಮಲ್ ಇರ್ಲಿ ಅಂತನಾ, ನ್ಯಾಚುರಲ್ ಆಗಿ ನಾರ್ಮಲ್ ಇರ್ಲಿ ಅಂತನಾ? ಯಾಕಂದ್ರೆ ಕೆಲವ್ರಿಗೆ ಇರಿಟೇಷನ್ ಆಗ್ಬೋದು. ಸರಿ ಸರ್, ಅದು ಫೋಟೋ ಸೆಂಡ್ ಮಾಡಿ, ನಾನು ಮಾತಾಡ್ತೀನಿ. ಫೋಟೋ ಎಲ್ಲ ನೋಡ್ಬಿಟ್ಟು, ಅಂದ್ರೆ 10 ಮೆಂಬರ್ಸ್ಗ
10 ಮೆಂಬರ್ಸ್ಗೆ. ಬಟ್ ಏನಂದರೆ ಮೇಡಮ್ ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕಷ್ಟೇ ನೀವು. ಹುಷಾರಂದ್ರೆ ಹೇಗೆ ಅಂತ? ಕೆಲವರು ವೈಲೆಂಟ್ ಇರ್ತಾರೆ, ಸ್ವಲ್ಪ ಆ ಥರ ಇದಾಗುತ್ತೆ. ನೋಡ್ಕೊಂಡು ಮಾಡ್ಕೊಂಡು ಸ್ಪೆಷಲಿ ಹೇರ್ ಸ್ಟೈಲ್ ಮಾಡಬೇಕಾದ್ರೆ. ಹಾಂ ಸರಿ ಸರಿ ಅಲ್ವೇ? ಹಾಂ ಸರಿ ಸರ್, ನೀವು ಹೇರ್ ಸ್ಟೈಲ್ ಕಳಿಸಿ, ಹಾಂ ಹಾಂ ನಾನು ಅದನ್ನ ನೋಡ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಓಕೆ. ಮುಂಚೆ ಯಾವ್ದಾದ್ರು ಮಾಡಿದ್ದೀರಾ ಈ ಥರ ಏನಾದರೂ ನೀವು ಶೋಸ್ಗಳನ್ನ ಯಾವುದಾದ್ರು? ನಾನು ತುಂಬಾ ಮಾಡಿರೋ ಶೋಗೇನ್ ಮಾಡಿಲ್ಲ, ನಾನು ಮಾಡಿರೋದೆಲ್ಲ ಮ್ಯಾರೇಜ್ಗೆ. ಓಕೆ. ಇದು ಫಸ್ಟ್ ಟೈಮ್ ಮಾಡ್ತಿರೋದು, ನೀವ್ ಹೇಳ್ತಿರೋದು ಫಸ್ಟ್ ಟೈಮ್ ಮಾಡ್ತಿರೋದು. ಬಟ್ ಒಂದು ಅಪ್ರಾಕ್ಸಿಮೇಟ್ ನಂಗೆ ಹೇಳಿ ಮೇಡಮ್, ಇಷ್ಟು ಮಾಡ್ತೀರಂದ್ರೆ ನನಗೊಂದು ಐಡಿಯಾ ಬರುತ್ತೆ. ಹೌದಾ? ಅಂದ್ರೆ ಅವ್ರ ಹತ್ರ ನೀವು ಪೇ ಮಾಡಿಸ್ಕೊಂಡು ಇದ್ ಮಾಡ್ತಿರೋದು, ಇಲ್ಲ ನೀವೇ ಓನ್ ಆಗಿ ಅವ್ರಿಗೆಲ್ಲ ಮಾಡಿಸ್ತಿರೋದ ಹೇಗೆ ಅಂತ? ಮೇಡಮ್ ನಿಮ್ಗೆ ಅದೆಲ್ಲ ಬೇಡ, ನಿಮಗೆ ನೀವು ಎಷ್ಟು ಚಾರ್ಜ್ ಮಾಡಿದ್ರೆ ನಮ್ಮದು ನಿಮ್ದು ಹೇಳಿ. ನೀವು ಅವ್ರದ್ದನ್ನೆಲ್ಲ ನೀವು ಯಾಕೆ ಸ್ಪಾನ್ಸರ್ದು ಅದೆಲ್ಲ ನಿಮ್ಗೆ ಏನಕ್ಕೆ? 4000 ಚಾರ್ಜ್ ಮಾಡ್ತೀನಿ. 4000? ಅದೇ ನೀವು ಇನ್ನೂ ಏನು ಹೇಳಿಲ್ವಲ್ಲ ಹೇಗೆ ಏನು ಅಂತ ಹೇಳ್ಬಿಟ್ಟು. ಸ್ವಲ್ಪ ನೋಡಿ ಸರ್, ಅದು ಕಳಿಸ್ಕೊಡಿ, ನಾನು ಅದನ್ನ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ, ಆಯ್ತಾ? ಹೇಳಿ. ಬಟ್ ಫೋಟೋ ನೋಡೋದ್ಮೇಲೆ ನೀವು ರಿಜೆಕ್ಟ್ ಮಾಡಂಗಿಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಏನಕ್ಕೆ ಅಷ್ಟೊಂದು ಎಲ್ಲ ಓವರ್ ಆಗಿರೋದು ಕಳಿಸ್ತೀರಾ? ಅಲ್ಲ, ಓವರ್ ಅಂದ್ರೆ ಏನಂತ ಹಂಗೆ ಅರ್ಥ ಆಗಲಿಲ್ಲ. ಅಲ್ಲ ಅಂದ್ರೆ ಹೇರ್ ಸ್ಟೈಲ್ ಅಂದ್ರೆ ಫುಲ್ ಬ್ರೈಡಲ್ ತರನೇ ಬಂದ್ಬಿಡುತ್ತೆ ಹೇರ್ ಸ್ಟೈಲ್ ಅಂದ್ರೆ. ನೀವು ಅದೆಲ್ಲ ಆ ತರ ರಿಜೆಕ್ಟ್ ಮಾಡಂಗಿಲ್ಲ ಫೋಟೋ ನೋಡ್ಬಿಟ್ಟು ಅಂದ್ರಲ್ಲ, ಅದಕ್ಕೆ ಹಂಗಂದೆ. ಅಲ್ಲ, ಅದೊಂಥರ ಪಬ್ಲಿಕ್ ಆದಂಗಲ್ವಾ. ಈಗ ನಾನು ನಂದು ಏನೋ ಒಂದು ಇದನ್ನ ನಿಮ್ಗೆ ತೋರಿಸಿದಾಗ ನೀವು ಇನ್ನೊಂದು ಕಡೆ ಹೇಳಿ, ಅದು ಒಂಥರ ಇದಾಗಲ್ವಾ ಅಂತ. ಸರಿ ಸರ್, ಕಳ್ಸ್ಕೊಡಿ ಫಸ್ಟ್. ಅಲ್ಲ, ಕಳಿಸ್ಕೊಡ್ತೀನಿ, 100% ಕಳಿಸ್ಕೊಡ್ತೀನಿ. ಬಟ್ ನೀವು ಫೋಟೋಸ್ಗಳು ನೋಡಿದ್ಮೇಲೆ ಕ್ಯಾನ್ಸಲ್ ಮಾಡಂಗಿಲ್ಲ ಮೇಡಮ್, ಡೇಟ್ ಬ್ಲಾಕ್ ಮಾಡ್ಕೊಳ್ಳಿ ಅಷ್ಟೇ. ಹಾಂ ಸರಿ ಬಿಡಿ, ಕಳ್ಸ್ಕೊಡಿ. 9 o'clock ಶೋ ಸ್ಟಾರ್ಟ್ ಆಗುತ್ತೆ, 1 o'clock ಮುಗಿಯುತ್ತೆ. ನೀವು ಅದಕ್ಕೂ ಮುಂಚೆನೇ ಬಂದು ಎಲ್ಲ ಪಾರ್ಟಿಸಿಪೆಂಟ್ಸ್ನ ರೆಡಿ ಮಾಡಬೇಕು. ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನಿಮ್ಮ ಜೊತೆ ಯಾರನ್ನಾರು ಒಬ್ಬರನ್ನ ಗಂಡಸ್ರನ್ನ ಕರ್ಕೊಂಬಂದ್ರೆ ಒಳ್ಳೇದು. ಹಾಂ ಸರಿ ಸರಿ ಬಿಡಿ. ಅವ್ರಿಗೂ ಸೇರಿಸಿ ನೀವು ನನಗೆ ಕೊಟೇಶನ್ ಕೊಡಿ. ಹಾಂ ಸರಿ ಬಿಡಿ, ಫಸ್ಟ್ ಅದನ್ನೆಲ್ಲ ಫೋಟೋ ಕಳಿಸ್ಕೊಡಿ, ನಾನು ನೋಡ್ಬಿಟ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನೀವು ಮುಂಚೆ ನಿಜವಾಗ್ಲೂ ಮಾಡಿಲ್ವಾ ಯಾವ ಶೋನು? ಇಲ್ಲ ಮಾಡಿಲ್ಲ. ದಸರಾಲೆಲ್ಲ ನಡೀತಿರುತ್ತಲ್ಲ ಮೇಡಮ್, ಮಾಡಬೇಕಲ್ಲ ನೀವು ಒಂದಾದರೂ? ಸರ್, ದಸರಾಲೆಲ್ಲ ಮಾಡಿಲ್ಲ, ಸ್ಕೂಲ್ ಪ್ರೋಗ್ರಾಮು ಮತ್ತೆ ಇದು ಮ್ಯಾರೇಜ್ ಇದ್ರಲ್ಲೆಲ್ಲ ಮಾಡಿದ್ದೀನಿ. ಡಾನ್ಸ್ ಕ್ಲಾಸ್ ಪ್ರೋಗ್ರಾಮು ಅದ್ರಲ್ಲೆಲ್ಲ ಮಾಡಿದ್ದೀನಿ, ಬಟ್ ಈ ತರ ಮಾಡಿಲ್ಲ ಅಷ್ಟೇನೆ. ಈ ತರ ಅಂದ್ರೆ ಮೇಡಮ್ ಕಟ್ಟಾಗೋಯ್ತು. ಹಲೋ ಹೇಳಿ ಸರ್, ಏನಾಗಬೇಕಾಗಿತ್ತು? ಸರ್ ಮೇಡಮ್ ಹತ್ರ ಮಾತಾಡ್ತಾ ಇದ್ದೆ, ಕಟ್ಟಾಗೋಯ್ತು. ಕಟ್ಟಾಯ್ತು. ಅದೇ ಈಗ ನಿಮ್ದು ಎಲ್ಲಿ ಪ್ರೋಗ್ರಾಮ್ ಇರೋದು? ಸರ್ ಮಲ್ಲೇಶ್ವರಮ್. ಸ್ವಲ್ಪ ಮೇಡಮ್ ಕೊಡ್ತೀರಾ? ಹೇಳಿ ಇಲ್ಲೇ ಇದಾರ. ಅದೇ ಕೊಡಿ ಸರ್ ಒಂಚೂರು. ಹೇಳಿ, ಏನಾಗಬೇಕಾಗಿದೆ ಹೇಳಿ. ಅವ್ರಿಗೆ ಕೊಡಿ ಸರ್, ಮಾತಾಡ್ತಾ ಇದ್ದೆ ಆಗ್ಲಿಂದ. ಏನ್ ಹೇಳಿ, ಮೇಡಮ್ ಇಲ್ಲೇ ಇದಾರೆ, ಮಾತಾಡಿ. ಹೇಳಿ ಸರ್. ಹಲೋ ಸರ್, ಅದು ಕಳಿಸ್ಕೊಡಿ ಫಸ್ಟ್, ಅದೆಲ್ಲ ಕಳ್ಸಿದ್ಮೇಲೆ ನಾನು ನಿಮ್ಗೆ. ಈಗ ಪ್ರೋಗ್ರಾಮ್ ಇರೋದು ಎಲ್ಲಿ ಸರ್? ಸರ್ ಒಂದು ನಿಮಿಷ, ಅವ್ರ ಹತ್ರನೇ ಮಾತಾಡ್ತಾ ಇದ್ದೀನಲ್ವ ಸರ್, ನೀವು ಏನಕ್ಕೆ ಮಧ್ಯದಲ್ಲಿ ಹಿಂಗೆ ಮಾತಾಡ್ತಾ ಇದ್ರೆ ನಂಗೆ ಗೊತ್ತಾಗ್ತಿಲ್ಲ. ಹಿಂಗಲ್ಲ, ನಾನು ಏನು ಹೇಳ್ತಾರದು ಅರ್ಥ ಮಾಡ್ಕೊಳ್ಳಿ. ಪ್ರೋಗ್ರಾಮ್ ಇರೋದು ಬೆಂಗಳೂರು ಆದ್ರೆ ಅವ್ರು ಮೈಸೂರಲ್ಲಿ ಇರೋದ್ರಿಂದ ಅಲ್ಲಿವರೆಗೆ ಅವ್ರು ಬರ್ಲಿಕ್ಕೆ ಆಗಲ್ಲ. ಅದನ್ನ ಅವರೇ ಹೇಳ್ಬೋದಾಗಿತ್ತಲ್ಲ ಮುಂಚೆನೆ, ಎಲ್ಲ ಕೇಳ್ಕೊಂಬಿಟ್ಟು. ಇವಾಗ ನೀವು ಈ ತರ ಮಧ್ಯದಲ್ಲಿ ಬಂದಂದ್ರೆ ಅಲ್ಲ, ಅದನ್ನೇ ಹೇಳ್ತಾ ಇದೀರಲ್ವಾ, ಕಳಿಸ್ತೀನಿ ಅಂತಂದ್ರೆ ಪುನಃ ಎಲ್ಲಿದ್ದೀರಾ ಅಲ್ಲಿದ್ದೀರಾ ಅಂತ. ಅಲ್ಲ, ಅವರು ಈ ತರ ಶೋ ಮಾಡಿಲ್ಲ ಅಂತ ಅಂದ್ರು. ಶೋ ಮಾಡಿಲ್ಲ ಅಂತ ಹೇಳ್ತಾ ಇದಾರಲ್ಲ ಅವ್ರು. ಏನಿದ್ರು ಮ್ಯಾರೇಜ್ ಅದು ಮಾತ್ರ ಮಾಡಿರೋದು. ನೀವು ಅದೇನಿದೆ ಅಂತ ಹೇಳಿ ಕಳಿಸಿ, ಆಮೇಲೆ ಏನೈತೆ ಮಾತಾಡೋದು. ನೀವು ಫೋಟೋ ಕಳಿಸೋದ್ಮೇಲೆ ಕ್ಯಾನ್ಸಲ್ ಮಾಡಂಗಿಲ್ಲ, ಅದೆಲ್ಲ ಹೆಂಗ್ ಹೇಳ್ತೀರಾ ಸರ್? ನಮ್ದು ಕಂಡೀಷನ್ ನಾವೇ ಹೇಳಿದ್ವಿ ಸರ್, ನೀವೇನು ಈ ತರ ಮಾತಾಡ್ತಿರಲ್ಲ ನೀವು. ಇದೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂದ್ರೆ ಅವ್ರು ಮಾಡ್ತಾರಲ್ವೇ? ಅಲ್ಲ ಸರ್, ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ, ಮಾಡ್ತಿರೋದು ಏನು ಶೋ ಅಂತ ಸ್ವಲ್ಪ ಅವರು ಯೋಚನೆ ಮಾಡಿ ಮಾತಾಡ್ಬೇಕಲ್ವ. ಅದಕ್ಕೆ ನಾವೆಲ್ಲ ಅವ್ರಿಗೆ ಹೇಳ್ಬಿಟ್ಟು ಕಡೆನಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಇಷ್ಟೊಂದು ನನ್ನ ಟೈಮು ವೇಸ್ಟ್ ಅಲ್ವಾ? ಸರಿ ಸರ್, ನಿಮ್ಮ ಟೈಮ್ ವೇಸ್ಟ್ ಅಲ್ಲ, ನೀವೇ ಫೋನ್ ಮಾಡಿರೋದು. ಅಲ್ಲಲ್ಲ, ನಾನು ಹೇಳಿದ್ದು ಅವ್ರು ಫಸ್ಟೇ ನಾನು ಬೆಂಗಳೂರು ಬರೋಕ್ಕಾಗಲ್ಲ ಅಂದಿದ್ರೆ ನಾನು ಮಾಡ್ತಾನೆ ಇರಲಿಲ್ಲ. ನಾನೇ ಮುಂದುವರಿಸಲಿ ಎಲ್ಲ ಹೇಳಿ ನಾನು. ಹೌದಾ? ಸರಿ ಬಿಡಿ ಸರ್, ಈಗ ಅವ್ರು ಮಾಡಲ್ಲ ಅಲ್ವೇ? ಅಲ್ಲ, ಅದು ಅವ್ರು ಹೇಳಿ ಸರ್, ನೀವು ಹೇಳಿದ್ರೆ ನೀವು. ಆಯ್ತು ಸರ್, ನಾನು ಮಾಡಲ್ಲ, ಇಡಿ ಕಟ್ ಮಾಡಿ ಫೋನ್. ಅಲ್ಲ, ದಯವಿಟ್ಟು ನೀವು ಮಾಡಕ್ಕೆ ಹೋಗ್ಬೇಡಿ ಮೇಡಮ್. ಬಟ್ ಏನಂತಂದ್ರೆ ಸ್ವಲ್ಪ ಮಾತಾಡೋದನ್ನ ರೆಸ್ಪಾನ್ಸ್ ಕ್ಲಿಯರ್ ಆಗಿ ಮಾಡಿ ನೀವು ಫಸ್ಟ್. ಒಂದ್ ನಿಮಿಷ ಮಾತಾಡೋದನ್ನ ಕೇಳಿ. ಈಗ ನೀವು ಫೋಟೋ ಕಳಿಸಿ ಅಂತ ಅಂದೆ, ನೀವು ಏನೋ ಮೇಡಮ್ ಆಮೇಲೆ ಆಗಲ್ಲ ಅನ್ಬೇಡಿ, ಆ ತರ ಎಲ್ಲ ಹೇಳಿದ್ರೆ ನಾವ್ ಹೆಂಗ್ ಮಾತಾಡಕ್ಕಾಗುತ್ತೆ? ಅಲ್ಲ, ನಮ್ದು ಕಂಡೀಷನ್ ನಾವು ಹೇಳಿದ್ವಿ ಮೇಡಮ್. ನೀವು ಈ ತರ ಶೋ ನೋಡಿದ್ರೆ ನೀವು ಯಾವ ಶೋ ಅನ್ಕೊಂಡಿದ್ರ ಫಸ್ಟ್ ಹೇಳಿ. ನನಗೇನ್ ಗೊತ್ತದು, ನೀವ್ ಹೇಳ್ಬೇಕು ತಾನೆ ಯಾವ ಶೋ ಅಂತ. ಮೇಡಮ್ ಆಕ್ಚುಲಿ ಇದು ಬಂದು ಡಾಗ್ ಶೋ. ಆಯ್ತು ಸರ್, ಸರಿ ಬಿಡಿ. ಈಗ ಯಾಕೆ ಅಂತಂದ್ರೆ ಈಗ ನೀವು ಏನ್ ಹಿಂಗ ನೀವು ರೇಜ್ ಆದ್ರೆ ನಾನು ಹೆಂಗ್ ಮಾಡಕ್ಕಾಗಲ್ಲ. ರೇಜ್ ಏನಾಗ್ತಿಲ್ಲ ಮೇಡಮ್, ಡಾಗ್ ಶೋ ಇರೋದು ಇದು, ನಾಯಿಗಳದು. ಸರಿ ಬಿಡಿ ಸರ್, ಅಲ್ಲಿ ತನಕ ಬರಕ್ ಆಗಲ್ಲ. ಇಷ್ಟೆಲ್ಲ ಹೇಳ್ಬಿಟ್ಟು ಇವಾಗ ನೀವು ಹಿಂಗೆ ಇದು ಮಾಡಿದ್ರೆ ಸರಿ ಇಲ್ಲ ಮೇಡಮ್. ಇದು ಕೋಪ ಬಂದ್ಬಿಡ್ತು ಹಂಗೆ ನೋಡಿ ಪಾಪ. ಇವ್ರ ನಂಬರ್ ಯಾರು ಕೊಟ್ಟರು, ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸಡ ಬನ್ನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು. ಹಲೋ ಕವನ. ಹೌದು, RJ ಸುನಿಲ್ ಅಂತ ಈ ಕಡೆಯಿಂದ. ಹೇಳಿ. ಯಾರ ನಂಬರ್ ಕಳಿಸಿದ್ರಿ ನೀವು?
ಹೌದೌದು ಸಜಿನಿ ಅಂತ. ಏನಾಗ್ಬೇಕು ನಿಮ್ಗೆ ಅವರು? ನಮ್ಮ ಆಂಟಿ. ಓಕೆ, ಅವ್ರು ಕಾನ್ ಕಾಲ್ ಹಾಕಿ ಇವಾಗ. ಓಕೆ, ಈಗಲೇ ಮಾಡ್ತೀನಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಆಂಟಿ ಏನ್ ಅವಾಗ ಬಿಸಿ? ಯಾವನ ಮಾಡ್ಬಿಟ್ಟು ತಲೆ ತಿನ್ ಮಾಡಕ್ನವ್ನೆ ಸುಪ್ಪಿ. ಅವ್ನ ಏನೋ ಸಿಗ್ರಿ ನನ್ ಮಗ, ಇವ್ನ್ ಯಾವನ್ರಿ ನನ್ ಮಗ ತಳ್ಕೆಟ್ಟದನು ಡಾಕ್ಟ್ರು. ಯಾವನ ತಳ್ಕೆಟ್ ನನ್ ಮಗ ಬೈತಾ ಕೂತಾಳ ಕಣ. ಯಾವನ ತಳ್ಕೆಟ್ ನನ್ ಮಗ ಇಷ್ಟೊತ್ ಗಂಟೆ ತಲೆ ತಿನ್ ಮಾಡಕ್ದ. ಇನ್ನೆರಡ್ ನಿಮಿಷ ಹೋಗಿ ಇಡ್ಲ ಫೋನ ನೀನ್ ಯಾವಲ್ಲ ನೀನು ತಲೆ ತಿಂತವ್ನೆ, ಫುಲ್ ತಲೆ ತಿಂತವ್ನೆ. ಆಮೇಲೆ ಗುರು ಅಂಕಲ್ ಕೊಟ್ಟೆವ್ನಿ ಅವನೋರಿ ಹೋಗ್ರ ತಲೆ ಯಾರು ಅಂತ ನಿಮ್ಗೆ ಗೊತ್ತಾಗಲ್ವಾ? ಯಾರೋ ನಾನ್ ಚೌಟ್ರಿ ನಂಗೆ ಗೊತ್ತಾಗ. ಹಂಗಾರೆ ಯಾಕಂಡ್ ಬಾಕ್ ಅವನ ನಗಾಡ್ತಾ ಇದ್ಲು ಕಣತ್ತೆ. ನಿಮ್ ಮೇಕಪ್ ಸೆಟ್ ಮೇಲೆ ಆಣೆ ಅವರೆಲ್ಲ ಫೋನ್ ಮಾಡಿದ್ ನಾನೇ ಮಾಡಿದ್ದು. ಸುನಿಲ್ ಅಂತ ಮಾತಾಡ್ತಿರೋದು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಫುಲ್ ಗಾಬರಿ, ನನ್ ಕೈಲಿ ಕೊಟ್ಬಿಡ್ಲ. ಆಮೇಲೆ ಅದಕ್ಕೆ ಹೇಳೋದು ಸ್ವಲ್ಪ ಎಫ್ ಎಂ ಎಲ್ಲ ಕೇಳ್ಬೇಕಂತ. ಇದೆಲ್ಲ ತಿಳ್ಕೋಬೇಕು. ಅವಳು ಫೋನ್ಗಳು ಈ ತರ ಅವರೇ ನೋಡಿ ಮಾತಾಡಿ. ಹಲೋ, ಯಾವನೋ ನನ್ ಮಗನ ನಾನು. ಯಾರು ಮಾತಾಡ್ತಿರೋದು? RJ ಸುನಿಲ್ ಅಂತ. ಯಾರು ಹೇಳಿ? ಯಾವ್ದೋ ಡಾರ್ಕ್ ಶೋಗ್ ಬೇಕು ಮೇಕಪ್ ಆರ್ಟಿಸ್ಟ್ ಅಂದ್ಬಿಟ್ಟು ಅವನೇ. ಹೇಳ ಸುಪ್ಪಿ ಯಾರು? ಸಕ್ಕದಾಗಿರೋ ಇವತ್ತಿನ ಈ ಒಂದು ಪ್ರ್ಯಾಂಕನ್ನು ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಎಪಿಸೋಡನ್ನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್. ಜೈ ಕರ್ನಾಟಕ ಮಾತೆ. RJ Sunil Prank Calls.